ಸ್ವಲ್ಪ ನಾವು ಒಂದ್ ನಿಮಿಷ ಇರು ತಗೊಳಕಾರಲ್ಲಿ ಡೋರ್ ಓಪನ್ ಆಗುತ್ತೆ ಗೈಸ್. ಇಲ್ಲಿ ಆರೆಂಜ್ ನೋಡಿ ಏನಂತ ನಂಗೆ ಇದುವರೆಗೂ ಗೊತ್ತಿಲ್ಲ, ಗೊತ್ತೇ ಕಮೆಂಟ್ ಮಾಡ್ರಿ. ಬೇರೆ ಕೇಳುತ್ತೆ. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಆಲ್ರೆಡಿ ಎಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ. ಏನಂದರೆ ಇವತ್ತು XUV 700 ಬರ್ತ್ಡೇ. ಅದಕ್ಕೆ ಆ್ಯಕ್ಚುಲಿ ನಾವು ಹೆಸರೇ ಇಟ್ಟಿಲ್ಲ, ಅದಕ್ಕೆ ಏನು ಹೆಸರು ಏನು ಕರೆಯೋದು ಗೊತ್ತಿಲ್ಲ. ಸೊ ಎಂಡ್ ಆಫ್ ದ ವ್ಲಾಗ್ ನಾನು ಬಿಳಿಯಾನೆ ಅಂತ. ಬಿಳಿಯಾನೆ ಅಂತ ಎಲ್ಲಿರುತ್ತೆ? ಎಲ್ಲ ಕಪ್ಪನೇ ಇರುತ್ತೆ. ಇಲ್ಲ ಇರುತ್ತೆ, ಗೊತ್ತಾಗುತ್ತೆ. ಸೊ ಇವಾಗ ನಾವು ಒಂದು ಸ್ಮಾಲ್ ಕೇಕ್ ಕಟ್ ಮಾಡಿ ಬ್ಲಾಸ್ಟ್ ಮಾಡಿ ಅದನ್ನು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ ಆಮೇಲೆ ಎಲ್ಲರೂ ಈ ಕಾರ್ದು ಇಂಟೀರಿಯರ್ಸ್ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ. ಸೊ ಇಟ್ಸ್ ಬೀನ್ 1 year ಇದು ಬಂದು. ಸೊ ಅದಕ್ಕೆ ಇವಾಗ ಇಂಟೀರಿಯರ್ಸ್ ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಇಂಟೀರಿಯರ್ಸ್ ನಮಗೆ ಗೊತ್ತಿಲ್ಲ, ಅದರಲ್ಲಿ ಏನಿದೆ ಗೊತ್ತಷ್ಟೇ. ಗೊತ್ತಿಲ್ಲ. ಸೊ ಏನೇನಿದೆ ಅಂತ ಅದಷ್ಟನ್ನು ನಾವು ಈ ವ್ಲಾಗಲ್ಲಿ ಕವರ್ ಮಾಡ್ತೀವಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು. ಸೊ ಎಸ್ ಇದು ಒಂದು ಪುಟಾಣಿ ಸೆಲೆಬ್ರೇಷನ್ ಬಿಕಾಸ್ 1 year ಆಯಿತು ಅಂತ. ಇವಾಗ ಒಳಗಡೆ ಎಲ್ಲ ಇಂಟೀರಿಯರ್ಸ್ ಏನು ಎಲ್ಲಾನು ಪ್ರತಿಯೊಂದನ್ನು ಇವಾಗ ಈ ವಿಡಿಯೋಲಿ ತೋರಿಸ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತಿನ್ಸು ಅದೇ ಹಿಂಗೆ ತಿನ್ಸಿದ್ರು ತಿನ್ನಲ್ಲ ಅದು. ಕೇಕ್ ತಿನ್ನಲ್ಲ, ಬೇರೆ ಕೇಳುತ್ತೆ. ಸೊ ಹ್ಯಾಂಡ್ಲ್ ಹೆಂಗಿದೆ ಗೊತ್ತಾ? ಈ ನಾರ್ಮಲ್ ನೋಡಿರ್ತಾರೆ, ಈ ನಾರ್ಮಲ್ ಕಾರ್ಸ್ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಇರುತ್ತೆ. ಇದಕ್ಕೆ ಹಂಗೆ ಇಲ್ವೇ ಇಲ್ಲ ಗೈಸ್. ನಾನು ಅಜೀಬ್ ಮಾಡಕ್ಕಂತಾನೆ ವಿಡಿಯೋ ಮಾಡ್ತಿದ್ದೀನಿ. ಹಿಂಗೆ ಹಿಡ್ಕೊಂಡು ಹಿಂಗೆ ಎಳಿಬೇಕು, ಹಿಂಗೆ ಎಲ್ದಾಗ ಓಪನ್ ಆಗುತ್ತೆ ಇದು. ಫಸ್ಟ್ ಗ್ಲಾಸ್ ಓಪನ್ ಮಾಡೋಣ. ಅಯ್ಯೋ ಈ ಗ್ಲಾಸ್ ಎಲ್ಲಿದೆ? ಹಾಂ ಇಲ್ಲಿದೆ. ಹಾಂ ಇಲ್ಲಿಂದ ಇವನು ಹೇಳ್ತಾನೆ ಬಿಕಾಸ್ ನಂಗೆ ಗೊತ್ತಿಲ್ಲ. ಸ್ಟೇರಿಂಗ್ ಬಂದುಬಿಟ್ರೆ ಇನ್ನೇನು ಗೊತ್ತಿಲ್ಲ ನನಗೆ. ಅದರಲ್ಲಿ ಇನ್ನೊಂದು ಫ್ಯೂಚರ್ಸ್ ಏನು ಗೊತ್ತಾ? ವೆಲ್ಕಮ್ ಸೀಟ್ ತೋರ್ಸೋಣ ಬನ್ನಿ ಇಲ್ಲಿ. ವೆಲ್ಕಮ್ ಸೀಟ್ ತೋರಿಸಿ ನೋಡಿ. ಈಗ ತೆಗ್ದಿದ್ದಷ್ಟು ಹಿಂಗೆ ಬ್ಯಾಕ್ ಸೈಡ್ ಹೋಗ್ತೈತೆ. ಹೋಗಿ ಹಿಂದೆ ಹೋಯ್ತು. ನಾನು ಹೇಳಿದ ತಕ್ಷಣ ಹೋಯ್ತು. ಈಗ ಡೋರ್ ಹಾಕಿದ ತಕ್ಷಣ ಬೇಕಾದ್ರೆ ಮುಂದೆ ಹೋಗುತ್ತೆ. ಇವಾಗ ಹೋಗಿ ಕೂತಂತೀನಿ ನೋಡ್ರಿ, ಅದು ಆಟೋಮೆಟಿಕ್ ಮುಂದೆ ಬರುತ್ತೆ. ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಓಕೆನಾ? ಸೊ ಫ್ರಂಟಿಗೆ ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ನಿಮಿಷ ಇವಾಗ ಎಲ್ರಿಗೂ ಇದು ಗೊತ್ತಿರುತ್ತೆ, ಆದರೂ ಸುಮ್ಮನೆ ಹೇಳ್ತೀನಿ ನಾನು. XUV ಬಂದು ಮಹೇಂದ್ರ ಅವ್ರದ್ದು ಮಹೇಂದ್ರ ಸಿಂಬಲ್. ನಂಗೆ ಫಸ್ಟ್ ಆ್ಯಕ್ಚುಲಿ ಸಿಂಬಲ್ ಏನು ಅಂತಾನೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ ಸಿಂಬಲ್. ಸೊ ಎಸ್ ಆಮೇಲೆ ನೆಕ್ಸ್ಟು ನಾನು ತೋರಿಸೋದು ಇವಾಗ ಅಂದರೆ ನಾನು ತೊಗೊಂಡಿರೋದು ಫಸ್ಟ್ ಆಫ್ ಆಲ್ ಫಸ್ಟೇ ತೋರಿಸ್ಬಿಡ್ತೀನಿ ಬರ್ರಿ. ಇದು ಬ್ಯಾಕ್ ಸೈಡಲ್ಲಿ. ಸೊ ನಾನು ತೊಗೊಂಡಿರೋದು ಯಾವ ಫ್ಯೂಚರ್ ಏನು ಅದು ಫಸ್ಟ್ ಅದು ತೋರಿಸ್ಬಿಡ್ತೀನಿ. ಸೊ ನಾನು ತೊಗೊಂಡಿರೋದು AX7 XUV 700 AX7 ನಾನು ತೊಗೊಂಡಿರೋದು. ಫಸ್ಟ್ ಇದು ಹೇಳ್ಬಿಟ್ಟು ಆಮೇಲೆ XUV 700 AX7. ಸೊ AX7 ಲಕ್ಸುರಿ ಒಂದು ಬರುತ್ತೆ. ಲಕ್ಸುರಿನಲ್ಲಿ ಏನು ಡಿಫ್ರೆಂಟ್ ಅಂತಂದರೆ ಸ್ಪೀಕರ್ ಡಿಫ್ರೆಂಟ್ಸು, ಮತ್ತು ಸ್ಪೀಕರ್ ಡಿಫ್ರೆಂಟು, ಮತ್ತು ತಿರ್ಗಾ ಏರ್ ಬ್ಯಾಗ್ಸ್ಗಳು ಒಂದು ಡಿಫ್ರೆಂಟ್. ಇನ್ನೊಂಚೂರು ಅಪ್ಡೇಟೆಡ್ ವರ್ಷನ್. ಇನ್ನೊಂದು ಏನಿಲ್ಲ, ಫ್ಯೂಚರ್ಸ್ ಇನ್ನೊಂದು 2-3 ಫ್ಯೂಚರ್ಸ್ ಅಪ್ಡೇಟ್ ಅಷ್ಟೇ, ಇನ್ನೇನು ಬೇರೆ ಫ್ಯೂಚರ್ಸ್ ಏನು ಅಪ್ಡೇಟ್ ಇಲ್ಲ. ಆಮೇಲೆ ಇಲ್ಲಿ ಕ್ಯಾಮ್ರಾ ಬರುತ್ತೆ, 360 ಕ್ಯಾಮ್ರಾ ಒಂದು ಬರುತ್ತೆ. ಸೊ ಅದೊಂದು ಇದರಲ್ಲಿಲ್ಲ. ಸೊ ಅದು AX ಲಕ್ಸುರಿಯಲ್ಲಿದೆ. ಸೊ ನಾನು ತೊಗೊಂಡಿರೋದು AX7. ಬಟ್ ಇದನ್ನು ತೊಗೊಳಕ್ಕೂ ವೇಟಿಂಗ್ ಪೀರಿಯಡ್ 1 year ಕಾಯ್ದೀನಿ. ಆಲ್ಮೋಸ್ಟ್ 1 year ಕಾಯ್ತಿರೋದು ನಾನು ಬುಕ್ ಮಾಡಿ. ಸೊ ಅಲ್ಲಿ ನನಗೆ 9 ಡೇಲಲ್ಲಿ ತಿಲಕಣ್ಣ ಅಂತಿದ್ದಾರೆ, ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಇದು ಬ್ಯಾಕು ಇದಲ್ಲ, ಫ್ರಂಟು ಬ್ಯಾಕು ಡೌನು ಅಪ್ಪು. ಸೊ ಇದು ಬ್ಯಾಕ್ ಸೈಡ್ ಹಿಂದೆ ಫುಲ್ ಇದು. ಸೊ ಇದೇನಿಲ್ಲ, ಸುಮ್ಮನೆ ಕೊಟ್ಟಿರೋದು, ಸುಮ್ಮನೆ ತಲೆ ಕೊಟ್ಟಿರೋದು. ಸೊ ಹಾಗೆ ಇದು ಬಂತು ಏನಂತ ನಂಗೆ ಇದುವರೆಗೂ ಗೊತ್ತಿಲ್ಲ, ಗೊತ್ತೇ ಕಮೆಂಟ್ ಮಾಡಿರಿ. ಯಾರಿಗಾದ್ರೂ ಗೊತ್ತಿದೆ XUV ಯೂಸರ್ಸ್ ಪ್ಲೀಸ್ ಕಮೆಂಟ್ ಮಾಡಿ. ಇದನ್ನ ಇದು ಏನಕ್ಕೆ ಅಂತ ಇವಾಗ ಗೊತ್ತಾಯ್ತು. ಬನ್ನಿ ನೋಡಿ, ವಿಡಿಯೋದಲ್ಲಿ ಗೊತ್ತಾಗುತ್ತೆ ನನಗೆ, ಎಲ್ಲರಿಗೂ ಗೊತ್ತಾಗಲ್ಲ. ಬನ್ನಿ. ಈ ಬೂಮ್ ಇರುತ್ತಲ್ಲ, ಇದು ಈ ಪಾಟ್ ಇರುತ್ತಲ್ಲ, ಈ ಪಾಟು ಬೂಮ್ ಆಗುತ್ತೆ. ನೋಡಿ ಈ ಪಾಟು ಬೂಮ್ ಆಗುತ್ತೆ. ಸೊ ನೋಡ್ರಿ ಹಿಂಗೆ ಇದೇ ಥರ ಅದೇ ಥರ ಒಂದೊಂದೇ ದಿನಕ್ಕೊಂದು ತಿಳ್ಕೊತಾ ನನಗೆ. ಇವಾಗ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ ನನಗದು. ಸೊ ಈ ದಿನಕ್ಕೆ ಒಂದೊಂದು ತಿಳ್ಕೊತೀನಿ. ಸೊ ಸೂಪರ್ ಫ್ಯಾಂಟಾಸ್ಟಿಕ್. ಆಮೇಲೆ ತಿರ್ಗಾ ಇದು ಬಂದು ಸೊ ಇಲ್ಲೊಂದು ತೋರಿಸ್ತೀನಿ ನೋಡಿ. ಇದು
ಇದು ಫಸ್ಟ್ ಆಟೋಮೆಟಿಕ್ ಇವಾಗ ಎಲ್ಲರೂ ಟ್ರಾಫಿಕಲ್ಲಿ ನಿಲ್ಲಿಸಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ, ಕ್ಲಚ್ ಒತ್ತಿದ ತಕ್ಷಣ ಆಟೋಮೆಟಿಕ್ ಆನ್ ಆಗಿಬಿಡ್ತದೆ. ಸೊ ಅದೇ ಥರ ಅದೊಂದು. ಸೊ ಇದು ಅಪ್ಪು ಈ ಹಿಲ್ಸಲ್ಲೆಲ್ಲ ನಿಲ್ಲಿಸಿರ್ತೀವಿ ಗೊತ್ತಾ, ಸೊ 3 ಇಂದ 4 ಸೆಕೆಂಡ್ ಹೋಲ್ಡ್ ಆಗಿರುತ್ತೆ. ಈಗೆಲ್ಲರೂ ಡೌನಲ್ಲಿದ್ದರೆ ನಾವು ಕ್ಲಚ್ ಬಿಟ್ಟಿದ ತಕ್ಷಣ ಮುಂದಕ್ಕೆ ಹೋದು 3 ಸೆಕೆಂಡ್ 4 ಸೆಕೆಂಡ್ ಹೋಲ್ಡ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವೆಲ್ಲ ಟ್ರಾಫಿಕಲ್ಲಿ ನಿಲ್ಲಿಸಿದಾಗ ಅಷ್ಟೇ, ಟ್ರಾಫಿಕಲ್ಲಿ ನಿಲ್ಲಿಸಿದಾಗ ಅಪ್ಪಲ್ಲಿ ನಿಲ್ಲಿಸಿದಾಗ ಅದು ಒತ್ತಿಲ್ಲ ಅಂದ್ರೆ ಇದರಲ್ಲಿ ಕಂಡೀಷನ್ ಇರೋದು ಹೆಂಗೆ ಹೋಲ್ಡ್ ಆಗಿರುತ್ತೆ, ನಾವು ಕ್ಲಚ್ ಬಿಟ್ಟಾಗಲೇ ಆಮೇಲೆ ಮೂವ್ ಆಗೋದು. ಸೊ ಅದೊಂದು ಕಂಡೀಷನ್ ತುಂಬ ಇಷ್ಟ. ಆಮೇಲೆ ಮೇಯ್ನ್ ಹೇಳಬೇಕು ಅಂತಂದರೆ ಬ್ರೇಕ್ದು ಅಷ್ಟೇ. ಮೂವಿಂಗಲ್ಲಿದ್ದಾಗ ಈಗ 70-80 ಸ್ಪೀಡಲ್ಲಿದ್ದಾಗ ಸೊ ಜಸ್ಟ್ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕಲ್ ಒಂದು 70-80% ಕಂಟ್ರೋಲ್ ಆಗ್ಬಿಡ್ತದೆ, ಸ್ವಲ್ಪ ಲೈಟಾಗಿ ಹೊಡ್ತಿದ್ರೆ. ಅದಾದಮೇಲೆ ಸ್ವಲ್ಪ ಸ್ಮೂತ್ ಅಲ್ಲ ಲಾಂಗಾಗಿ ಪ್ರೆಸ್ ಮಾಡಬೇಕು. ಅದು ಬಿಟ್ಟು ಅದು ಸಾಕಾರೈತೆ ಫ್ಯೂಚರ್, ತುಂಬ ಇಷ್ಟ ಆಯಿತು. ಇನ್ನು ಅದಾದಮೇಲೆ ನೆಕ್ಸ್ಟು ಫ್ರಂಟ್ ಸೀಟ್ ಇಲ್ಲ ಆಯಿತು. ಆಮೇಲೆ ನಾನು ಹೇಳ್ತೀನಿ ಇದೆಲ್ಲ. ಹೇಳಪ್ಪ ಆಯ್ತೀನಿ. ನಾನು ಹೇಳ್ತೀನಿ, ಇದು ಮ್ಯೂಸಿಕ್ ಹಾಕಿದಾಗ ಸೌಂಡ್ ಜಾಸ್ತಿ ಮಾಡೋದು, ಇದು ಕಡಿಮೆ ಮಾಡೋದು, ಇದು ಮ್ಯೂಟ್ ಮಾಡೋದು, ಆಮೇಲೆ ಇದು ಕಾಲ್ ಎತ್ತೋದು, ಆಮೇಲೆ ಇದು ಕಾಲ್ ಕಟ್ ಮಾಡೋದು. ಅದೇ ಇದು ಅಲೆಕ್ಸಾ, ಇದು ಅಲೆಕ್ಸಾದ. ಓಕೆ. ಇದು ಆಮೇಲೆ ಇದು ಇಲ್ಲಿ ಹಾರನ್ ನೋಡಿತ್ತು. ಆಮೇಲೆ ಇದು ಕ್ರೂಸ್ ಅಂದರೆ ಕ್ರೂಸ್ ನಾರ್ಮಲ್ ಎಲ್ಲ ಕಾರಲ್ಲ ಕ್ರೂಸ್ ಇರುತ್ತೆ, ಕ್ರೂಸ್ ಎಲ್ಲರಿಗೂ ಗೊತ್ತಿರುತ್ತಲ್ಲ ಆಲ್ಮೋಸ್ಟು. ಆಮೇಲೆ ಇದು ಅದು ಇದು ಡೀಸೆಲ್ದು ಪ್ರತಿಯೊಂದು ಇಲ್ಲಿ ತೋರಿಸ್ತೀನಿ ಇರು. ಸೊ ಇನ್ನೊಂದು ಫಸ್ಟ್ ಇದು ಈ ಪಾರ್ಟ್ನ ತೋರಿಸ್ತೀನಿ. ನೆಕ್ಸ್ಟ್ ಪಾರ್ಟ್ ಹೋಗೋಣ ಅಲೆಕ್ಸಾಗೆ ಹೋಗ್ತೀನಿ. ಫಸ್ಟು ಅಲೆಕ್ಸಾಗೆ ಏನು ಸ್ಟಾರ್ಟ್ ಬಟನ್ ಇರುತ್ತೆ ಇದಕ್ಕೆ, ಹಿಂಗೆ ಆಗ್ತೀನಿ ನೋಡಿ. ಈಗ ಅಲೆಕ್ಸಾ ಓಕೆನಾ, ನನಗೆ ತುಂಬ ಇಷ್ಟ ಆಗಿರೋದಂದ್ರೆ ಅಲೆಕ್ಸಾ. ಸೊ ಅಲೆಕ್ಸಾ ಅಂತಂದರೆ ಸನ್ರೂಫ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ವಿಂಡೋ ಅಷ್ಟೇ ಆಟೋಮೆಟಿಕ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೊ ಇದೇ ಥರ ಒಂದ್ಸಲಿ ಟ್ರೈ ಮಾಡಿ. ಡೋರ್ ಓಪನ್ ಆಗಲ್ಲ ಗೈಸ್, ಡೋರ್ ಓಪನ್ ಆಗಲ್ಲ. ಸೊ ಡೋರ್ ಓಪನ್ ಆಗುತ್ತೆ ಗೈಸ್. ಸೊ ಇದರಲ್ಲಿ ಏನಪ್ಪ ಮೇನ್ ಫೀಚರ್ ಅಂತಂದರೆ ಅಲೆಕ್ಸಾ ಫೀಚರ್ ಸಕ್ಕರ ಆಯ್ತಿದ್ದು. ಅಲೆಕ್ಸಾ ಅಂದ ತಕ್ಷಣ ಬಂದ್ಬಿಡುತ್ತದು. ಸೊ ಅವಳಿ ಬಾಯಿಂದನೇ ನೋಡ್ರಿ ಏನೇನು ಓಪನ್ ಆಗುತ್ತೆ, ಏನೇನು ಕ್ಲೋಸ್ ಆಗುತ್ತೆ, ಏನೇನು ಫೀಚರ್. ನಿಮಿಷ. ಅಲೆಕ್ಸಾ ಓಪನ್ ಸನ್ ರೂಫ್. ಓಕೆ, ಓಪನ್ ಆಯ್ತು ಸನ್ ರೂಫ್. ಫುಲ್ ಅದು ಮೇನ್ ಅದನ್ನ ತೋರಿಸ್ತೀನಿ. ಇದು ಓಪನ್ ಆಗುತ್ತೆ, ಅದು ಒಳಗಡೆ ಶೀಟ್ ಮತ್ತೆ ಇದು ಓಪನ್ ಆಗುತ್ತೆ. ಸೊ ಅಲೆಕ್ಸಾದಲ್ಲಿ ಇದು. ಸೊ ಇನ್ನೊಂದು ಅಲೆಕ್ಸಾ ಕ್ಲೋಸ್ ದ ಸನ್ ರೂಫ್. ಓಕೆ, ಕ್ಲೋಸ್ ಆಯ್ತು. ಆಮೇಲೆ ನಾವು ಅಲೆಕ್ಸಾಗೆ ಯಾವ ಸಾಂಗ್ ಹೋಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡ್ತೀನಿ, ಚೂರು ಹಿಂದಕ್ಕೆ ಅಲ್ಲರು ಸಾಕಲ್ಲರು. ಸೊ ಇನ್ನೊಂದು ಫೀಚರ್ ಏನಂತಂದರೆ, ಒಂದು ನಿಮಿಷ, ಅದು ಕ್ಲೋಸ್ ಆಗ್ಬಿಡ್ಲಿ, ಅದು ಫುಲ್ ಕ್ಲೋಸ್ ಆಗ್ಬಿಟ್ಟಾಗ ಅವ್ಳು ಬೇರೆ ಕೆಲಸ ಮಾಡಲ್ಲ, ಒಂದ್ಸಲಿ ಒಂದೇ ಕೆಲಸ ಮಾಡೋದು. ನಾವು ಎರಡು ಕೆಲಸ ಮಾಡ್ತೀವಿ. ಹೇಳ್ತಾರ ಸೇಮ್. ಓಕೆನಾ. ನೆಕ್ಸ್ಟ್ ಅಲೆಕ್ಸಾ ಕ್ಲೋಸ್ ದ ವಿಂಡೋ. ಓಕೆ, ಅಲೆಕ್ಸಾ ಓಪನ್ ದ ವಿಂಡೋ. ಈ ಥರ ಫೀಚರ್ಸ್ ಇದೆ. ಸೊ ಇನ್ನೊಂದು ಏನಂತಂದರೆ ಇದರಲ್ಲಿ ಮೇನ್ ಅಂತಂದರೆ ಪ್ಯಾನೋರಾಮಿಕ್ ಸನ್ರೂಫು. ಸೊ ಇದೇ ಮೇನ್ ಇರೋದು. ಈಗ ಫ್ರಂಟಲ್ಲಿ ಈಗ ಇದನ್ನು ತೋರಿಸ್ಬಿಡ್ತೀನಿ ಒಂದು ನಿಮಿಷ ಇರು. ಫಸ್ಟು ಈಗ ಪ್ಯಾನೋರಾಮಿಕ್ ಸನ್ರೂಫ್ ನೋಡೋದ್ರಲ್ಲ, ಬ್ಯಾಕ್ ಸೈಡ್ವರೆಗೂ ಇದೆ. ಸೊ ಫುಲ್ಲು ಬ್ಯಾಕ್ ಸೈಡ್ವರೆಗೂ ಇದೆ. ಸೊ ಇನ್ನೊಂದು AX7 ಲಕ್ಸುರಿಯಲ್ಲಿ ಇಲ್ಲಿ 2 ಸ್ಪೀಕರ್ ಕೊಟ್ಟಿದ್ದಾರೆ. ಸೋನಿ ಸ್ಪೀಕರು, ಇಲ್ಲೂ ಅಷ್ಟೇ ಸೋನಿ ಸ್ಪೀಕರು, ಅಂದರೆ ಸೋನಿ ಮಾಡಲು. ಇದು ಯಾವ ಮಾಡಲು ಅಂತ, ಇದು ಸೋನಿ ಮಾಡಲೆ, ಸೋನಿ ಅಲ್ಲ, ಇದು ಗೊತ್ತಿಲ್ಲ ನನಗೆ, ನಾನು ಎಲ್ಲೂ ಮರ್ತೋಯ್ತು. ಸೊ ಅದು ಸೋನಿ, ಅದು ಬರ್ತಾ ಇರೋದು ಲಕ್ಸುರಿಯಲ್ಲಿ ಸೋನಿ. ಸೊ ಆಮೇಲೆ ಇನ್ನೊಂತಂದರೆ ಇದರಲ್ಲೆಲ್ಲ ಇದು ಡೀಸೆಲ್ಲು ಪೆಟ್ರೋಲ್ ತೋರಿಸೋದು, ಇದು ಬಲ್ಲಿ ಹಿಂಗೆ ಫ್ರಂಟ್. ಸೊ ಇದೇನಂತಂದರೆ ಡೀಸೆಲ್ಲು, ಜ್ಯಾಪು ಅಂದರೆ ಡ್ರೈವರ್ ಮೋಡು ಮತ್ತು ಅಲರ್ಟು. ಸೊ ಇದರಲ್ಲಿ ಏನು ಇದೆ ಅಂತಂದರೆ ನಮ್ಮದು ಟೈರ್ ಇದು ಏರ್ ಕಂಡೀಷನ್ ಎಷ್ಟಿದೆ, ಪ್ರೆಷರ್ ಎಷ್ಟಿದೆ ಅಂತ ಅದು ಇಲ್ಲೇ ತೋರಿಸುತ್ತೆ. ಸೊ ಅದನ್ನು ನೋಡಿ ಒಂದ್ಸಲಿ ನೋಡಿ. ಇದು ಎಲ್ಲ ಹಿಂಗೆ ಇಲ್ಲೇ ಇಟ್ಕೊಂಡು ವೆಹಿಕಲ್ ಇನ್ಫಾರ್ಮೇಷನು ಟೈರ್ ಎಷ್ಟು ಪ್ರೆಷರ್ ಇದೆ, ಟೈರಲ್ಲಿ ಎಷ್ಟು ಇದೆ ಅಂತ. ಸೊ ಡೋರ್ ಓಪನ್ ಇದೆ, ಅದೊಂದು ಕ್ಲೋಸ್ ಆ ಕಡೆ ಓಪನ್ ಇದೆ, ನೀನೇ ಕ್ಲೋಸ್ ಮಾಡಲಿಲ್ಲ ಬಿಡು ಅಲ್ಲಿ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ನ್ಯಾವಿಗೇಷನ್ ಇದರಲ್ಲಿ ಫುಲ್ ದೊಡ್ಡ ಸ್ಕ್ರೀನಲ್ಲಿ ಹಾಕೊಬೋದು ನ್ಯಾವಿಗೇಷನ್. ನಾವು ಫುಲ್ ಇದೆ. ಸೊ ಒತ್ತಿಟ್ಕೊಂಡ್ರೆ ಅದು ಫುಲ್ಲು ಬರುತ್ತೆ, ಅದು ನ್ಯಾವಿಗೇಷನು ನೋಡಿ ಫುಲ್ಲು. ನನಗೆ ಏನು ಕಾಣ್ತಾಯಿಲ್ಲ. ಸೊ ಆ ಥರ ನ್ಯಾವಿಗೇಷನ್ ಫುಲ್ ಬರುತ್ತೆ. ಸೊ ತಿರ್ಗಾ ಒತ್ತಿಟ್ಕೊಂಡ್ರೆ ಇದು ಕ್ಲೋಸ್ ಆಗುತ್ತೆ ಅಷ್ಟೇ. ಸೊ ನ್ಯಾವಿಗೇಷನ್ ನಾವು ಅಲ್ಲಿ ಹಾಕೊಬೋದು. ಏನು ಅಂತಂದರೆ ಇದು ಮೂವಿಂಗಲ್ಲಿ ನಾವು ಅಲರ್ಟ್ ಹೆಂಗೆ ಓಡಿಸ್ತಾ ಇದ್ದೀವಿ, ಯಾವ ಥರ ಎಷ್ಟು ಪರ್ಸೆಂಟಲ್ಲಿ ನಾವಿದ್ದೀವಿ, ಅಂದರೆ ನಿದ್ದೆ ಬರ್ತಿದೆಯಾ ಇಲ್ಲ ಡ್ರೈವಿಂಗ್ ಏನಾರು ಅದು ಡ್ರೈವಿಂಗ್ ಅಸಿಸ್ಟೆಂಟು. ಸೊ ಅದಾದಮೇಲೆ ಡಿಸ್ಪ್ಲೇಯಲ್ಲಿ ಅಂದರೆ ಡಿಸ್ಪ್ಲೇಲಿ ನಿಮ್ಗೆ ಏನಾದ್ರು ಫೀಚರ್ಸ್ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂತಂದರೆ ನಾರ್ಮಲ್ಲು ಈ ಥರ ನೋಡಿ ಇನ್ಫಾರ್ಮೇಷನ್ಗೆ ಹೋಯ್ತು ಅಂದರೆ ಈ ಥರ ಡಿಸ್ಪ್ಲೇ ಇದೆಲ್ಲ ಚೇಂಜ್ ಆಗುತ್ತೆ ಫುಲ್ ನೋಡಿ. ಸೊ ಈ ಥರ ಅದಾದಮೇಲೆ ಡಿಸ್ಪ್ಲೇ ಲೇಔಟ್ ಅದು ಆಯಿತು. ಸೆಟ್ಟಿಂಗ್ ಅಲರ್ಟು ಯಾವುದಾದ್ರು ಈಗ ನಂದು ಡೀಸೆಲ್ ಇಲ್ಲ. ಸೊ ಡೀಸೆಲ್ ಅಲರ್ಟ್ ತೋರಿಸುತ್ತೆ, ನೋ ವಾರ್ನಿಂಗು. ಸೊ ಸ್ಟಾರ್ಟಾಗಿ ಮೂವಿಂಗಲ್ಲಿ ತೋರಿಸುತ್ತೆ ಅಷ್ಟೇನು ವಾರ್ನಿಂಗ್. ಏನಾರು ಬ್ರೇಕ್ ಪ್ಯಾಡ್ ಹೋಗಿದ್ರೆ, ಸೊ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಅಲರ್ಟ್ ಅದರಲ್ಲಿ ತೋರಿಸುತ್ತೆ. ಸೊ ಹಾಗೆ ಇದು ಫ್ಯೂಯಲಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ತೋರಿಸಿರ್ತೀನಿ ನಾನು. ಆಮೇಲೆ ಇನ್ನೊಂದು ಡೀಸೆಲ್ ಟ್ಯಾಂಕಲ್ಲಿ ಒಂದ್ಸಲ ತೋರಿಸ್ತೀನಿ.
ಸೊ ಇದರಲ್ಲಿ ಏನಪ್ಪ ಮೇನ್ ಅಂತಂದರೆ ನೀವೆಲ್ಲ ಇದು ಎಕ್ಸ್ಪ್ಲೈನ್ ಮಾಡೋ ನಾನು ಆಮೇಲೆ ಬರ್ತೀನಿ. ಡೆತ್ ಆಫ್ ಫ್ಯೂಯಲ್ ಲೆವೆಲು. ಸೊ ಇದು ಡೆತ್ ಆಫ್ ಫ್ಯೂಯಲ್ ಲೆವೆಲು ಇದು ಮೇನು. ಈ ಕಾರಲ್ಲಿ ಕೊಟ್ಟಿರೋದು, ಈ ಕಾರಲ್ಲಿ ಅಂತಂದರೆ ಇನೋವಾ ಕ್ರಿಸ್ಟಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲೂ ಕೊಟ್ಟಿದ್ದಾರೆ ಡೆತ್ ಆಫ್ ಫ್ಯೂಯಲ್. ಅದಾದಮೇಲೆ ಎ ಸಿ ಕಂಡೀಷನು. ಆಮೇಲೆ ಇನ್ನೊಂದು ಮೇನ್ ಏನಂತಂದರೆ ನಾನು ಮೂವಿಂಗಲ್ಲಿ 30 ಅಂದರೆ ಒಂದು 70 ಸ್ಪೀಡಲ್ಲಿದ್ದರೆ ಆಟೋಮೆಟಿಕ್ಕಾಗಿ ವಾಲ್ಯೂಮ್ ಅದಾಗದೇ ಜಾಸ್ತಿ ಆಗಿರುತ್ತೆ. ನಾನು ಏನಾದ್ರು ಸ್ಲೋ ಹೊಡೆದು ಬ್ರೇಕ್ ಮಾಡಿದು ಸಡನ್ನಾಗಿ ಸ್ಲೋ ಆಯಿತು ಅಂದರೆ ಆಟೋಮೆಟಿಕ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ ಅದು. ನಾನೇನು ಮಾಡೋಂಗಿಲ್ಲ. ಸೊ ಅದೊಂದು ಫೀಚರ್ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಇದು SOS. ಸೊ ಇದು ಏನಂತಂದರೆ ಮೇನು ನಾವೆಲ್ಲರೂ ಗಾಡಿ ಏನಾದ್ರು ಕೆಟ್ಟು ನಿಂತಿದ್ರೆ, ಎಲ್ಲ ರೋಡಲ್ಲಿ ಕೆಟ್ಟು ನಿಂತಿದ್ರೆ, ಸೊ ಅದನ್ನು ಒತ್ತಿದ್ರೆ ಕಾಲಿಂಗ್ ಬರುತ್ತೆ. ಸೊ ಕಾಲಿಂಗಲ್ಲಿ ನಾವು ಇಂಥ ಜಾಗದಲ್ಲಿ ಇದ್ದೀವಿ ಅಂತಾರೆ ಅವರೇ ಇಮಿಡಿಯೇಟ್ ಬಂದು ಪಿಕ್ ಮಾಡಿಕೊಂಡು ಏನಿದೆ ಪ್ರಾಬ್ಲಮ್ಮು, ನಮ್ಮನ್ನು ಬೇರೆ ಜಾಸ್ತಿ ಏನಾದ್ರು ಇದಾಗಿದ್ದರೆ ಸೊ ಅವರೇ ಟೋಯಿಂಗೆಲ್ಲ ಅವರೇ ಮಾಡ್ಕೊಂಡೋಗಿ ನಮ್ಮನ್ನು ಬೇರೆ ಕಡೆ ಸ್ಟೇ ಆಗಿ ಇನ್ನೊಂದು ಕಾರ್ ಕೊಟ್ಟು ಕಳಿಸ್ತಾರೆ. ಸೊ ಇದರಲ್ಲಿ ಇದೊಂದು ಫೀಚರ್ಸ್ ಇದೆ. ಸೊ ಇದೆಲ್ಲ ನಾರ್ಮಲ್ ಲೈಟು. ಸೊ ಈ ಥರ ಲೈಟ್ಗಳು ಇದೆ. ಇದು ಚೆನ್ನಾಗಿದೆ. ಇದು ವಾಲ್ಯೂಮ್ ಕಂಟ್ರೋಲ್ ಅಲ್ಲಿ ಏನಾದ್ರು ಮಾಡ್ಕೊಬೇಕು ಅಂದರೆ ಇಲ್ಲಿದೆ. ಆ್ಯಂಡ್ ಸ್ಪೀಕರ್ ಕಂಟ್ರೋಲು ಸಕ್ಕರೈತೆ. ಸ್ಪೀಕರ್ದು ಸಕ್ಕರಾಗಿ ಬಂದೈತೆ. ಸ್ಪೀಕರ್ ಚೆನ್ನಾಗಿ ಬರುತ್ತೆ ನನಗೆ. ನಾನು ಎರಡರಲ್ಲೂ ಕೇಳಿದ್ದೀನಿ, ಯಾವುದರಲ್ಲಿ ಲಕ್ಸುರಿಯಲ್ಲೂ ಕೇಳಿದ್ದೀನಿ, ಇದರಲ್ಲೂ ಕೇಳಿದ್ದೀನಿ. ನನಗೇನು ಡಿಫ್ರೆನ್ಸ್ ಅಂತ ನನಗನ್ಸಿಲ್ಲ. ಮೇನ್ ಥಿಂಗಾಗಿ ನನಗೆಲ್ಲ ಸೇಮೇ ಅನ್ನಿಸ್ತು. ಆಮೇಲೆ ಇನ್ನೊಂದು ಸೊ ಫ್ರಂಟ್ ಇದಾಯಿತು. ಆ ಕಡೆ ಫ್ರಂಟಿಗೆ ಹೋಗೋಣ ಅಂತಂದರೆ ಸೊ ಆಮೇಲೆ ಇನ್ನೊಂದು ಈ ಫ್ರಂಟ್ ಸೀಟ್ ಇಷ್ಟ ಆಯಿತು. ಎಲ್ಲ ಪ್ರತಿಯೊಂದು. ಆಮೇಲೆ ಡಿಸ್ಪ್ಲೇ ಮೇಯ್ನು, ಇಲ್ಲಿಂದ ಇಲ್ಲಿವರೆಗೂ ಡಿಸ್ಪ್ಲೇ ಅದು ಎಷ್ಟು ಇಂಚಸ್ ನನಗೂ ಗೊತ್ತಿಲ್ಲ. ಸೊ ನಾನು ಜಾಸ್ತಿ ತಿಳ್ಕೊಳ್ಳಲ್ಲ. ನನಗೆ ಓಡಿಸೋದು ಇಷ್ಟ, ನನಗೆ ಅಷ್ಟೇ ಮಾತ್ರ. ಜಾಸ್ತಿ ಬಗ್ಗೆ ಇಷ್ಟ. ಇಷ್ಟು ಇಂಚಸ್ ಅಂತ ಏನೋ ಇದೆ. ಸೊ ಅಷ್ಟು ಡಿಸ್ಪ್ಲೇ ಇದು. ಬಟ್ ಚೆನ್ನಾಗಿದೆ. ಟಚಿಂಗ್ ವರ್ಕ್ ಆಗಲಿ ಇನ್ನೊಂದಾಗಲಿ ಸಕ್ಕರಾಗಿದೆ. ಸೊ ಇದು ಬಂದು ಕೋಲ್ಡ್. ನಾನು ಅಪ್ಪಡ ಕನ್ನಡಿಗರು. ಸೊ ಕನ್ನಡದ ಫ್ಲಾಗ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಏನೋ ಒಂದು ಮಗ್ಗಿದೆ ನಮಗೆ. ಅಲ್ಲೂ ಅಣ್ಣ ಇದಕ್ಕೆ ಹೋದಾಗ ತಾಮನ್ ಕೊಟ್ಟಿರೋದು ನನಗೆ. ಯಾವುದು ಥೈಲ್ಯಾಂಡ್ಗೆ ಹೋದಾಗ ತಾಮನ್ ಕೊಟ್ಟಿರೋದು ನನಗೆ. ಇದು ಗಿಫ್ಟು ಅಂತ ಸುಮ್ಮನೆ ಇದೊಂದು ಮತ್ತು ಇನ್ನೊಂದು ಏನೋ ತಂದು ಕೊಟ್ಟಿದ್ದಾರೆ. ಸೊ ಇದು ಕೋಲ್ಡ್ ಆಗೋದು ಫ್ರಿಡ್ಜ್ ಅಂತಲ್ಲ. ಸೊ ಅದೇ ಥರ ಇಲ್ಲಿ ನನಗೆ ಈ ಫ್ರಿಡ್ಜ್ ಇಲ್ಲಿಗೆ. ಸೊ ಇದು ಬಂದು ಕೀ ಇಕ್ಕೋದು. ಈ ಕೀನ ಇಲ್ಲಿ ಸ್ಟೇ ಮಾಡೋದು. ಅದೇ ಈ ಕೀ ಬಂದು ಜಾಸ್ತಿ ಹಾಕ್ತೀನಿ, ಅದಕ್ಕೆ ನಾನು ಕೀ ಸ್ಟೇ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನೊಂದು ಮುಗೀತಲ್ಲ. ಆ್ಯಂಡ್ ಇಲ್ಲಿ ಸನ್ ಗ್ಲಾಸಸ್ ಇಕ್ಕೊಳ್ಳೋಕ್ಕೆ ಅದು ನಾರ್ಮಲ್ ಎಲ್ಲ ಕಾರಲ್ಲಿರುತ್ತೆ. ನಮ್ಮ ಕಾರಲ್ಲಿ ಏನು ಸ್ಪೆಷಲ್ ಏನಲ್ಲ. ಆ್ಯಂಡ್ ಇಲ್ಲೊಂದು ಇದು ಚೆನ್ನಾಗಿದೆ. ನನಗೆ ಇಲ್ಲೆಲ್ಲ ಫುಲ್ ತುಂಬಿಟ್ಟು ಹಿಂಗೆ ಗಲೀಜಾಗ್ಬಿಡೈತೆ, ಬೇಡ ಇದ್ರದ್ದು. ಫೌಂಡೇಶನ್ ಎಲ್ಲ ಇದೆ, ಜಾಸ್ತಿ ಎಲ್ಲ ಇದೆ, ಅದಕ್ಕೆ ಬೇಡ. ಬರೀ ಅವಳದೇ ಐಟಮ್ಸ್ ಇರೋ ಜಾಸ್ತಿ. ಸೊ ಈ ಪೋರ್ಷನ್ ಮುಗಿದು ಫ್ರಂಟ್ ಪೋರ್ಷನ್. ಬ್ಯಾಕ್ ಪೋರ್ಷನ್ಗೆ ಹೋಗೋಣ ನೋಡಿ. ಸೊ ಇದು ಹಿಂದೆ ಇಲ್ಲಿ ಸನ್ ರೂಫ್. ಆ್ಯಕ್ಚುಲಿ ಇದು ಓಪನ್ ಮಾಡಿದ್ದು ಇಷ್ಟು ಓಪನ್ ಆಗುತ್ತೆ. ಸೊ ಇಲ್ಲಿಂದ ಸನ್ ರೂಫಲ್ಲಿ ನಿಂತ್ಕೋಬೋದು. ಆ್ಯಂಡ್ ಇಲ್ಲಿ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನಾರ್ಮಲ್ ಸ್ಪೇಸ್, ಯೂಶುವಲ್ ಸ್ಪೇಸ್. ಮತ್ತೆ ಇಲ್ಲೂ ಕೂಡ ಸ್ಪೇಸ್ ಇದೆ. ಕಂಫರ್ಟಬಲ್ ಆಗಿದೆ ಬ್ಯಾಕ್ ಸೈಡ್. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನಾವು 3 to 4 ಮೆಂಬರ್ಸ್ ಆರಾಮಾಗಿ ಕೂರ್ಬೋದು. ಇಲ್ಲಿ 4 ಮೆಂಬರ್ಸ್ವರೆಗೂ ನಾವು ಕೂರ್ಬೋದು ಇಲ್ಲಿ ಆರಾಮಾಗಿ. ಆ್ಯಂಡ್ ಇವಾಗ ಇಲ್ಲಿ ಬ್ಯಾಗೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಇವಾಗ ತೊಗೊಂಬಂದಿದ್ದು ಬ್ಯಾಗು. ಸೊ ಇಲ್ಲಿ ಇನ್ನೇನಿಲ್ಲ, ಅಷ್ಟೇ ನಾರ್ಮಲ್ ಕಾರ್ಸ್ ಬೇಸಿಕ್ ಏನಿರುತ್ತೆ. ಬಟ್ ಇದು ಇದೆ ಇಲ್ಲಿ. ಇದು ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ. ಸೊ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತಾಗ ಯು ಕ್ಯಾನ್ ಕೀಪ್ ಎನಿಥಿಂಗ್ ಹಿಯರ್ ಆ್ಯಂಡ್ ಕೂತ್ಕೋಬೋದು ಹಿಂಗೆ. ಇಲ್ಲೊಂದು ಏನು ಡಿಫ್ರೆಂಟ್ ಆಯ್ತಾರೆ, ನನಗೆ ಹಿಂದೆ ಜಾಗ ಸಾಲ್ತಿಲ್ಲ. ಸೊ ನನಗೆ ಮುಂದೆ ಹಾಕೋ ಅಂತ ನಮಗೆ ಮುಂದೆ ಅವ್ರಿಗೆ ಹೇಳೋಕ್ಕಲ್ಲ ಅಂತಂದ್ರೆ ಇದು ಕೊಟ್ಟಿದ್ದಾರೆ. ಸೊ ಇದು ಹಾಕೊಂಡು ನಾವು ಈಗ ಹಾಕೊಂಡು ಮುಂದೆ ತಳ್ಕೊಬೋದು. ಹಿಂದೆ ಹಾಕೊಂಡು ತಿರ್ಗಿ ಹಿಂದೆ ತಳ್ಕೊಬೋದು. ಆ್ಯಂಡ್ ಈಗ ಹಿಂದಕ್ಕೆ ಹೋಗೋದು ಹೆಂಗೆ? ಇಲ್ಲ ಅಷ್ಟೇ, ಇದು ನಾರ್ಮಲ್ ಬೇಸಿಕ್ ಕಾರ್ಸಲ್ಲೆಲ್ಲ ಏನಿರುತ್ತೆ ಹಾಗೆ ಇರುತ್ತೆ. ಆ್ಯಂಡ್ AC ಕನ್ವರ್ಸೇಷನ್ ಇಲ್ಲೇ ಇದೆ. ಆ್ಯಂಡ್ ಒಂದು ಸಿಪಿನ್ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಿಪಿನ್ ಚಾರ್ಜರ್ ಫೋನ್ ಇಡ್ಬೋದು ಅಲ್ಲಿ. ಸಿಪಿನ್ ಚಾರ್ಜರ್ ಹಾಕಿ ಅಷ್ಟೇ ಮುಗೀತು. ಸೊ ಇವಾಗ ಹಿಂದೆ ಹೋಗೋದು ಹೆಂಗೆ? ಡಿಕ್ಕಿಯಿಂದ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನು ಫೋಲ್ಡ್ ಮಾಡಬೇಕು. ಇದನ್ನು ಫೋಲ್ಡ್ ಮಾಡೋಕ್ಕೆ ಬರ್ತಿರಲಿಲ್ಲ, ಇವಾಗಲೂ ಬರೋಲ್ಲ. ಆದರೂ ನಾನು ಟ್ರೈ ಮಾಡ್ತೀನಿ ಫೋಲ್ಡ್ ಮಾಡೋಕ್ಕೆ. ಕಷ್ಟಪಟ್ಟು ಫೋಲ್ಡ್ ಮಾಡ್ತೀನಿ. ಮಾಡ್ಬಿಟ್ಟೆ ಬ್ಯಾಕ್ ಸೈಡ್ ಸ್ವಲ್ಪ. ಈ ಕಾರಲ್ಲಿ ಮುಂದೆ ಕೂರೋದು ಬಿಟ್ಟರೆ ಹಿಂದೆ ಕೂರಕ್ಕೆ ಇಷ್ಟ. ಯಾಕೆ ಇಷ್ಟ ಅಂದರೆ ನಂಗೆ ಯಾವಾಗಲೂ AC ಬೇಕು. AC ಇಲ್ಲದೆ ನಂಗೆ ಕೂರೋಕ್ಕಾಗಲ್ಲ, ಯಾಕಂದರೆ ಶಕೆ. ಇಲ್ಲಿ AC ಇದೆ. ಇದನ್ನು ಆಪ್ರೇಟ್ ಮಾಡೋಕ್ಕಂತ ಇಲ್ಲಿದೆ. ಇಲ್ಲಿ ನಾವು ಇದನ್ನು ಜಾಸ್ತಿ ಮಾಡ್ಕೋಬೋದು. 2, 3, 1 ಎಲ್ಲ. ಆಮೇಲೆ ಇಲ್ಲೂ ಕೂಡ. ಆ್ಯಂಡ್ ಇಲ್ಲಿ ನೀವೇನಾದರೂ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಇವನು ಎಲ್ಲದೂ ಸ್ಪೀಕರ್ ಇಟ್ಟಿದ್ದಾನೆ. ಸೊ ಇಲ್ಲೂ ಕೂಡ ಇದನ್ನು ಇಟ್ಕೋಬೋದು. ಆಮೇಲೆ ಅಷ್ಟೇ ಇಲ್ಲಿ ಏನಿಲ್ಲ, ನಾನು ಆರಾಮಾಗಿ ಇಲ್ಲಿ ಯಾವಾಗಲೂ ಹಿಂಗೆ ಕೂತ್ಕೊತೀನಿ. AC ಹಾಕೊಂಡು ಫುಲ್ ಫೀಲ್ಸ್ ತೊಗೊಂಡು ಗಾಳಿ ತೊಗೊಂಡು ಇಲ್ಲೇ ಕೂತ್ಕೊತೀನಿ. ನಂಗೆ ಇಲ್ಲಿ ಕೂರೋದು ಬಿಟ್ಟರೆ ಫ್ರಂಟ್ ಕೂರೋಕ್ಕೆ ಇಷ್ಟ. ಮುಂದೆ ಕೂರೋಕ್ಕೆ ನಂಗೆ ಇಷ್ಟ ಆಗಲ್ಲ. ಸೊ ಇಲ್ಲಿ ಬಂದು ನಾವು ಇಲ್ಲೂ 3 ಜನ ಆರಾಮಾಗಿ ಕೂರ್ಬೋದು ಆ್ಯಕ್ಚುಲಿ. ಬಟ್ ಪ್ರಾಪರ್ ಅಂದರೆ ಇಬ್ಬರು ಕೂರ್ಬೋದು, ವಿತ್ ಲಗೇಜಸ್ ಇಟ್ಕೊಂಡು ಆರಾಮಾಗಿ ಕೂರ್ಬೋದು. ಸೊ ಇಲ್ಲಿವರೆಗೂ ಈ ಸನ್ ರೂಫ್ ಬರುತ್ತೆ. ಇಲ್ಲಿಂದ ವ್ಯೂನೂ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದು 3 ಸೆಕ್ಷನ್ಸ್ ಇಲ್ಲಿ. ಸೊ ಇವಾಗ ಗೋಯಿಂಗ್ ಟು ಬ್ಯಾಕ್ ಸೈಡ್. ಇನ್ನೊಂದು ಥಿಂಗ್ ಏನಂತಾರೆ, ಇದು ಬ್ಯಾಕ್ ಸೈಡು. ಸೊ ಬ್ಯಾಕ್ ಸೈಡು ಇದು ಅಂದರೆ ಇಲ್ಲಿ ನಾರ್ಮಲ್ ಕ್ಯಾಮ್ರಾ ಬರುತ್ತೆ. ಸೊ ನಾವು ನಾರ್ಮಲ್ ಕ್ಯಾಮ್ರಾ ನಿಮಗೆ AX5 ಬರಲ್ಲ. AX5 ಆಟೋಮೆಟಿಕ್ ಅವ್ರಿಗೆ ಕಂಪ್ನಿಯಿಂದನೇ ಕೊಡಬೇಕು ಹಾಕ್ಕೊಳ್ಳೋಕ್ಕೆ. ಸೊ ಇದನ್ನ AX7 ಬಂದಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇದು ಆಲ್ಮೋಸ್ಟ್ ಗೊತ್ತಿರೋ ಸೆನ್ಸರು ಆ್ಯಂಡ್ ವೈಪರಿಂದ ಬ್ಯಾಕ್ ಸೈಡು. ನನಗೆ ರೀಸೆಂಟಾಗಿ ಗೊತ್ತಾಗಿದೆ ಅಂದರೆ ಈಗ 1 ಮಂತಿಂದ ಗೊತ್ತಾಗಿದೆ ನನಗೆ ಈ ಕಡೆ ಇಲ್ಲಿಂದ ನೀರು ಬರುತ್ತೆ ಅಂತ.
ಸೊ ನನಗೆ ಗೊತ್ತಿರಲಿಲ್ಲ ನೀರು ಬರುತ್ತೆ ಅಂತ. ನಾನು ಇಲ್ಲಿಂದ ಎಲ್ಲೋ ಬರುತ್ತೆ. ನಾನು ಇಲ್ಲಿ ಗೊತ್ತಿಲ್ಲ ನನಗೆ, ನಾನು ಸುಮ್ಮನೆ ಏನೋ ಟೆಸ್ಟ್ ಮಾಡೋಕ್ಕೆ ಹೋಗಿ ನೋಡಿದ್ದು. ಸೊ ಇಲ್ಲಿಂದ ವಾಟ್ರ್ ಬರ್ತಿದೆ. ಸೊ ಅವಾಗ ಗೊತ್ತಾಯಿತು, ವಾವ್ ಇನ್ನ ಫ್ಯೂಚರ್ ಬೇಜಾನಿದೆ ತಿಳ್ಕೊಂಡು. ಇವಾಗ ನೋಡ್ರಿ ನಿಮ್ಮ ಮುಂದೆ ಒಂದು ತಿಳ್ಕೊಂಡೆ ಅದೇ ಥರ ಸಿಕ್ಕಾಪಟ್ಟೆ. ನನಗೆ ಗೊತ್ತು ಹೆಂಗೆ ಓಪನ್ ಮಾಡೋಣ ಅಂತ. ಇಲ್ಲಿದೆ ಬಟನ್. ಸುಮ್ಮನೆ ಏನಿಲ್ಲ, ಸುಮ್ಮನೆ ಸ್ಮೂತ್ ಟಚ್ ಅದು. ಸ್ಮೂತ್ ಟಚ್ ಸುಮ್ಮನೆ ಹಿಂಗೆ ಓಪನ್ ಹಿಂಗೆ ಮಾಡಿದ್ರೆ ಅದೇ ಆಟೋಮೆಟಿಕ್ ಹಂಗೆ ಓಪನ್ ಆಗುತ್ತೆ. ಓ ಮೈ ಗಾಡ್. ಸೊ ಇದು ಬಂದು ಬ್ಯಾಕ್ ಡಿಕ್ಕಿ. ಇದನ್ನ ಆಕ್ಚುಲಿ ಇನ್ನೊಂಚೂರು ಫ್ರಂಟ್ ಕೂಡ ಮಾಡ್ಬೋದಲ್ಲ, ಬ್ಯಾಕ್ ಸೈಡ್ ಆಗ್ಬೋದು. ನಾವೇನು ಮಾಡ್ತೀನಿ ಅಂತಂದರೆ, ಇವಾಗ ನೋಡಿ ಒಂದು ಸೆಕೆಂಡ್, ಫಸ್ಟ್ ಇದ್ರದ್ದು ಏನು ಫ್ಯೂಚರ್ ತೋರಿಸಿ ಅಂತಂದರೆ, ಈಗ ನೈಟ್ ಎಲ್ಲರೂ ಆಚೆ ಹೋಗ್ತೀವಿ ನಾವು, ಪಾರ್ಟಿಗಾಗಲಿ ಇನ್ನೊಂದು ಪ್ರತಿಯೊಂದಕ್ಕಾಗಲಿ ಇಲ್ಲಾರೆ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ. ಸೊ ಅಲ್ಲಿ ಮಲ್ಗಾಗಿ ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಯ್ತಾರೆ. ನಾನು ಏನು ಮಾಡ್ತೀನಿ ಪ್ರತಿ ಸಲ ಅಂತಂದರೆ, ಇದೆರಡೂ ಮಲಗಿಸ್ಕೊತೀನಿ, ಅದು ಮಲಗಿಸ್ತೀನಿ, ಅದು ಮಲಗಿಸ್ತೀನಿ. ಸೊ ಇನ್ನು ಲಿಫ್ಟ್ ಮಾಡಿದ್ರೆ ಇವಾಗ ಡಿಕ್ಕಿ ಸ್ಪೇಸ್ ಇಷ್ಟೇ ಇರುತ್ತೆ. ಅಂದರೆ ಡಿಕ್ಕಿ ಇದರಲ್ಲಿ ಒಂದು ಡಿಸಪಾಯಿಂಟಿಂಗ್ ಫ್ಯಾಕ್ಟರ್ ಏನಂದ್ರೆ ಇದು ಒಂದೇ. ಸೊ ಇಲ್ಲಿ ಜಾಸ್ತಿ ಜನ ಇಲ್ಲ ಅಂದರೆ ಆ್ಯಕ್ಚುಲಿ ನೀವು ಇಲ್ಲಿ ಇಟ್ಕೋಬೋದು ಲೈಕ್ ಬ್ಯಾಗ್ಸ್ನ, ಲಗೇಜಸ್ನ. ಬಟ್ ಇನ್ ಕೇಸ್ ನೀವು 6 to 7 ಮೆಂಬರ್ಸ್ ಇತ್ತು ಅಂದರೆ ಯು ಕ್ಯಾನ್ ನಾಟ್ ಕೀಪ್ ಇಟ್ ಹಿಯರ್. ಇಲ್ಲಿ ಸ್ಪೇಸ್ ಎಲ್ಲ ಇಟ್ಕೋಬೇಕು. ಸ್ಪೇಸ್ ಇದೊಂದು ಕಮ್ಮಿ, ಜಾಸ್ತಿ ಏನು ಇಟ್ಕೊಳಕ್ಕಾಗಲ್ಲ, ಯಾಕಂದರೆ 3 ಸೆಕ್ಷನ್ಸ್ ಇದೆಯಲ್ಲ. ಸೊ ಅದಕ್ಕೆ ಡಿಕ್ಕಿ ಸ್ಪೇಸ್ ಒಂದು ಕಡಿಮೆ ಇದೆ. ಹಾಕ್ಬಿಡು, ನನ್ನ ಸೇರ್ಸಿ ಹಾಕ್ಬಿಡು. ಇಡು ಇವನ್ ಚಪ್ಪಲಿ ಇಲ್ಲಿ ನೋಡಿ, ಇಲ್ಲೊಂದು ಕ್ರಾಕ್ಸು. ಫಸ್ಟಿಂದನೇ 1 year ಆದಮೇಲೆ ಕಂಡೀಷನ್ ಹೆಂಗೆ ಬರುತ್ತೆ, ಕಂಡೀಷನ್ ಹೇಗಿತ್ತು, ಏನು ಪ್ರಾಬ್ಲಮ್ ಆಯಿತು, ಏನೇನು ಸ್ಮೂತ್ನೆಸ್ ಹಂಗೆ ಇದೆಯಾ ಇಲ್ಲಾಂದರೆ ಹಾರ್ಡ್ ಆಯಿತಾ, ಪ್ರತಿಯೊಂದು ಹೇಳಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊಡ್ರಿ. ನನಗೆ ಇಲ್ಲಿವರೆಗೂ ಈ ಕಾರ್ ನನಗೇನು ಪ್ರಾಬ್ಲಮ್ ಮಾಡಿಲ್ಲ. ಫಸ್ಟ್ ಥಿಂಗು ಒಂದು ಚೂರು ನನಗೆ ಪ್ರಾಬ್ಲಮ್ ಆಗಿಲ್ಲ. ರೀಸೆಂಟಾಗಿ ಇವಾಗ ಡಿಸ್ಪ್ಯಾಡ್ ಮಾತ್ರ ಚೇಂಜ್ ಮಾಡಿಸಿದ್ದೀನಿ, ಅದು 20,000 ಕಿಲೋಮೀಟ್ರಿಗೂ ಪ್ರತಿಯೊಂದು ಕಾರ್ಗೂ ಮಾಡಿಸ್ತಾರೆ. ಸೊ ಅದೊಂದು ಮಾಡಿಸಿದ್ದೀನಿ ಹೊರ್ತು. ಅದಾದಮೇಲೆ ವೀಲ್ ಅಲೈನ್ಮೆಂಟು ಸರ್ವಿಸ್ ಬಿಟ್ಟಾಗ ಅಷ್ಟೇ. ಆಮೇಲೆ ಡೆತ್ ಆಫ್ ಫ್ಯೂಲು, ಸೊ ಅದೊಂದು ವಾಟ್ರ್ ಅದೊಂದು ಚೇಂಜ್ ಮಾಡಿಸ್ತೀನಿ. ಅಲ್ಲಿ ಅದೊಂದು ಬಿಟ್ಟರೆ ನನಗೆ ಇಲ್ಲಿವರೆಗೂ ಏನೋ ಪ್ರಾಬ್ಲಮ್ ಬಂದಿಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ಚಾರ್ಜರ್ ಒಂದು ಡ್ಯಾಮೇಜ್ ಆಗಿದೆ, ಅದು ನಾನೇ ಮಾಡ್ಕೊಂಡಿದ್ದು. ಅದು ಸೊ ಅದು ತೆಗ್ದು ಹಾಕಿ ಮಾಡಿದ್ರೆ ಅದು ಹಂಗೆ ಆಗುತ್ತೆ. ಅದು ನಾನೇ ಮಾಡ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಅಷ್ಟೇ, ಈ ಸ್ಮೂತ್ನೆಸ್ ಕೇಳಿದ್ರೆ ಸ್ಮೂತ್ನೆಸ್ ಅಂದರೆ ಲೈಟಾಗಿ ಒಂದು 2% ಹಾರ್ಡ್ ಆಗಿದೆ ಹೊರತು ಇನ್ನು ಯಾವುದು ಹಾರ್ಡ್ ಆಗಿಲ್ಲ. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ, ಸೊ XUV ಕಾರ್ ಅಂದರೆ ತೊಗೊಬಾರ್ದು, ಅದು ಅಂದರೆ ಒಂದು ಹೆಂಗಿರುತ್ತೆ ಅಂತ. ನನ್ನ ಮೇನ್ ರೀಸನ್ನು ಒಂದು ಮೇನ್ ರೀಸನ್ನೇ ಹೇಳ್ತಾರದು. ಒಂದು ಪ್ರಾಬ್ಲಮ್ ಏನು ಅಂತಾರೆ, ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಇನ್ನೊಂದು ಏನು ಕಂಫರ್ಟಬಲ್ ಅಂತಂದರೆ, ನನಗೆ ಇಲ್ಲಿವರೆಗೂ ಸ್ಟ್ರೈನ್ ಕೊಟ್ಟಿಲ್ಲ. ನನಗೆ ಪ್ರತಿಯೊಂದು ಎಷ್ಟೋ ಕಿಲೋಮೀಟ್ರ್ ಓಡಿಸಿದ್ದೀನಿ, ತುಂಬ ನೈಟೆಲ್ಲ ಡ್ರೈವ್ ಮಾಡಿದ್ದೀನಿ, ಡ್ರೈವ್ ಕಂಫರ್ಟಬಲ್ ಅಲ್ಲಿ ಒಂದು ದಿವಸನೂ ನನಗೆ ಸ್ಟ್ರೈನ್ ಕೊಟ್ಟಿಲ್ಲ. ಸೊ ಅದೊಂದು ಸಿಕ್ಕಾಬಟ್ಟೆ ಇಷ್ಟ. ಬಟ್ ಮೇಂಟೆನೆನ್ಸ್ ಯಾವುದೇ ಕಾರ್ ತಗೊಂಡ್ರು ಫಸ್ಟಿಂದನೂ ಜಾಸ್ತಿನೇ ಇರುತ್ತೆ, ಹೋಗ್ತಾ ಕಡಿಮೆ ಆಗುತ್ತೆ ನಿಮಗೆ ಅಷ್ಟೇ. ನನಗೇನು ಪ್ರಾಬ್ಲಮ್ ಬಂದಿಲ್ಲ ಮೇಂಟೆನೆನ್ಸ್. ಮೈಲೇಜ್ ಓಕೆ, ಅದು ಮೈಲೇಜ್ ಕಾಮನ್ ಅದು. ಸೊ ಮೈಲೇಜ್ ಓಕೆ. ಮೇನ್ ಬಂದು ನನಗೆ ಈ ಕಾರ್ ನನಗೆ ಮೈಲೇಜ್ ಕೊಡ್ತಿರೋದು ಮೇನ್ ಎಷ್ಟು ಅಂತಂದರೆ 13 to 14 ಹೈವೇಲಿ ಕೊಡುತ್ತೆ, ಬಟ್ 16 ಕೊಡುತ್ತೆ ಒಂದೊಂದು ಟೈಮಲ್ಲಿ. ಸೊ ಸಿಟಿಲಿ ಬಂದ್ಬಿಟ್ಟು ನನಗೆ ಏನಿಲ್ಲ ಅಂದ್ರೆ 10 ಇಂದ 11 ಕೊಟ್ಟೆ ಕನ್ಫರ್ಮ್ ಆಗಿ ಕೊಡುತ್ತೆ. ಅದಕ್ಕೆ ಅಪ್ಪ ನಂಗೆ ದೊಡ್ಡ ಕಾರ್ಸ್ ಎಲ್ಲ ಇಷ್ಟ ಆಗೋಲ್ಲ. 10 ಇಂದ 11 ಕೊಡುತ್ತೆ ಕನ್ಫರ್ಮು, ಏನು ಅಷ್ಟೊಂದು ಹೇಳ್ಕೊಳ್ಳೋಷ್ಟೇನಿಲ್ಲ. ಆಮೇಲೆ ಮೈಲೇಜು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಆಗಿಲ್ಲ. ಸೊ ಅದೇ ಥರ ಸ್ಮೂತ್ನೆಸ್ ಎಲ್ಲ ಐತೆ. ಸೊ ಅದೊಂದು ಇಷ್ಟ ಆಯಿತು. ಸೊ ಅದು ಬಿಟ್ಟರೆ ಮೇಜರ್ ಪ್ರಾಬ್ಲಮ್ ಅಂತ ಏನಾಗಿಲ್ಲ. ಐ ಮೀನ್ ಏನು ಇಲ್ಲಿವರೆಗೂ ಫೇಸ್ ಮಾಡಿಲ್ಲ ಇದನ್ನು ನಾವು. ಸೊ ದಟ್ಸ್ ಇಟ್ ಫಾರ್ ದ ಡೇ ಆ್ಯಂಡ್ ಫಾರ್ ದ ವ್ಲಾಗ್. ಇಷ್ಟೇ. 1 year ಅಲ್ಲ, ಆಲ್ಮೋಸ್ಟ್ 1 year ಮೇಲೆ 1 to 3 months ಆಗಿರ್ಬೋದು, ಅವ್ರು ಮೋರ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಇಟ್ಸ್ ಲೈಕ್ ಮೋರ್ ದ್ಯಾನ್ 1 year ಅಂತ. ಇದರಲ್ಲಿ ಏನಂತಂದ್ರೆ ಹೆಡ್ಲೈಟ್ ಮೇನು. ಹೆಡ್ಲೈಟ್ ಎಂತ ಕತ್ಲು ಇದ್ರು ಯಾರೋ ಒಬ್ರು ಅಂಕಲ್ ಅವತ್ತು ಬೈದ್ಬಿಟ್ಟು ಹೋದ್ರು ನಮ್ಗೆ. ಹೆಡ್ಲೈಟ್ ಆನ್ ಮಾಡಿದೆ ಅವ್ರ ಕಣ್ಣಿಗೆ ರಿಫ್ಲೆಕ್ಟ್ ಆಗ್ತೇ, ಹೆಡ್ಲೈಟ್ ಆಫ್ ಮಾಡಿ ಫಸ್ಟ್. ಇದ್ರಲ್ಲಿ ಮೇನ್ ಕಾಣೋದೇನೆ ಹೆಡ್ಲೈಟ್ ಸ್ಟೈಲು. ಬಟ್ ಇದು XUV ಅಂತ ಕಂಡಿಡಿದೇನೆ ಹೆಡ್ಲೈಟ್ ಇಂದಾನೆ. ಸೊ ಹೆಡ್ಲೈಟ್ ಮಾತ್ರ ಪವರ್ ಸಕಾರ ಕೊಟ್ಟಿದ್ದಾರೆ XUV-ಯಲ್ಲಿ, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು XUV-ಯಲ್ಲಿ ಏನಂತಂದರೆ, ಅದನ್ನು ನೈಟ್ ಹೊತ್ತು ಆದರೆ ನಾನು ವೀಡಿಯೋದಲ್ಲಿ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದಾದ್ರು ಹಾಕಿರ್ತೀನಿ. ಸೊ ಲೆಫ್ಟಿಗೆ ಲೆಫ್ಟಿಗೆ ಲೈಟ್ ಹೊಡೆಯುತ್ತೆ, ಈ ಲೆಫ್ಟಿಗೆ ಇಡೀ ಪೋರ್ಷನ್ ಕಾಣುತ್ತೆ, ಲೆಫ್ಟಿಗೆ ಏನಾರು ಟರ್ನ್ ಮಾಡಿದ್ರೆ. ಸೊ ಅದಂತೂ ಸಿಕ್ಕಾಪಟ್ಟೆ ಇಷ್ಟ. ಈಗ ಲೆಫ್ಟಲ್ಲಿ ನನಗೆ ಕತ್ಲು ಏನು ಕಾಣಿಸ್ತಾರಲ್ಲ, ಲೆಫ್ಟಿಗೆ ನಾನು ರೊಟೇಟ್ ಮಾಡಿದ್ರೆ ಸಾಕು, ಪ್ರತಿಯೊಂದೂ ಕವರ್ ಆಗುತ್ತೆ. ಸೊ ಅದೊಂದು ಇಷ್ಟ ಅಷ್ಟೇ. ಫ್ಯೂಚರ್ಸ್ ಹೇಳ್ತೀರಾ, ಇನ್ನೂ ಹೇಳ್ತಾನೆ ಇರಬೇಕು, ಬೇಜಾನ್ ಐತೆ ಫ್ಯೂಚರ್ಸ್ ಈ ಕಾರಲ್ಲಿ. ಸಾಕು, ನಾವು ಆ್ಯಕ್ಚುಲಿ ಇಷ್ಟು ಲೆಂತಿ ವ್ಲಾಗ್ ಯಾವತ್ತೂ ಮಾಡಿಲ್ಲ ಅನ್ಸುತ್ತೆ. ಲೆಂತಿ ವ್ಲಾಗ್ ಮಾಡಿ. ಸೊ ಇದಿಷ್ಟುದ್ದ ವ್ಲಾಗ್ ಐತಿ ಇವತ್ತು. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ವ್ಲಾಗ್ ಆಫ್ ದ ಡೇ. ಆ್ಯಂಡ್ ಎಸ್, ಈ ಕಾರಲ್ಲಿ ನಿಮ್ಗೆ ಏನಾರು ಇನ್ನೂ ಕ್ವಶನ್ಸ್ ಬಂತು, ಇನ್ನೂ ಏನಾರು ಮಾತಾಡಬೇಕು, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಅದನ್ನೇ ಮತ್ತೆ ಕ್ವಶನ್ ಆನ್ಸರ್ಸ್ ಅಂತ ಹಾಕಿ ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಎಲ್ಲರೂ ನಂಗೆ ಗೊತ್ತಿವಾಗ ಕೇಳ್ತೀರಾ ನಂಗೆ ಡ್ರೈವಿಂಗ್ ಬರಲ್ವಾ ಅಂತ. ನಂಗೆ ಆಬ್ವಿಯಸ್ಲಿ ಡ್ರೈವಿಂಗ್ ಬರುತ್ತೆ, ಬಿಕಾಸ್ ಚೆನ್ನಾಗಿ ಓಡಿಸ್ತೀನಿ. ಆದರೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಎಲ್ಲ ಗಾಡಿ ಕೊಡಕ್ಕೆ, ಅದಕ್ಕೆ ಅವ್ರು ಯಾರು ಕೊಡಲ್ಲ, ನಾವು ಅಮ್ಮನೂ ಕೊಡಲ್ಲ. ಫೋನಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನಂಗೆ ಒಂದು ಗಾಡಿ ಎಲ್ಲ ಎತ್ಕೊಂಡ್ರೆ ನಂಗೆ ಗೊತ್ತಾಗುತ್ತೆ. ಕಂಪ್ನಿಯಿಂದಾನೆ ಫ್ಯೂಚರ್ ಬಿಟ್ಬಿಟ್ಟಿದ್ದಾರೆ ಅದು. ಆಡ್ರೋನಿಕ್ಸ್ ಎಲ್ಲೈತೆ, ಎಷ್ಟು ಕಿಲೋಮೀಟರ್ ಓಡ್ಬೋದು, ಇನ್ನು ಡೀಸೆಲ್ ಎಷ್ಟೈತೆ, ಯಾವ ಜಾಗದಲ್ಲಿ ಐತೆ, ಡೋರ್ ಓಪನ್ ಆಯ್ತಾ, AC ಕಂಡೀಷನರ್ ಆನ್ ಆಯ್ತಾ, ಆಫ್ ಆಯ್ತಾ, ಮತ್ತು ಹೆಡ್ಲೈಟ್ ಆನ್ ಆಯ್ತಾ, ಆಫ್ ಆಯ್ತಾ, ಲಾಕ್ ಆಗೈತೆ ಇಲ್ವಾ, ಆಮೇಲೆ ಇನ್ನು ಏನಾದ್ರು ಅಲರ್ಟ್ ಏನಾದ್ರು ವಾರ್ನಿಂಗ್ ಕೊಟ್ಟಿದ್ಯಾ. ಸೊ ಪ್ರತಿಯೊಂದೂ ತೋರಿಸುತ್ತೆ ಅದು ಆ್ಯಪಲ್ಲಿ, ಪ್ರತಿಯೊಂದೂ. ಸೊ ಆಡ್ರೋನಿಕ್ಸ್ ಕಂಪ್ನಿಯಿಂದನೇ ಕೊಟ್ಟಿರೋದು. ಸೊ ಅದಂತೂ ಸಿಕ್ಕಾಪಟ್ಟೆ ಅದು ಇನ್ಬಿಲ್ಡ್. ಅದು X7 ಅಲ್ಲೇ ಅನ್ಸುತ್ತೆ ಕೊಡೋದು, X5 ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. X5 ಇಲ್ಲ,
ಕರೆಕ್ಟ್ ನಾನು ನೋಡಿದಂಗಿದೆ X5 ಇಲ್ಲ X7 ಮಾತ್ರ ಇರೋದು ಅದು. ಇನ್ನೂ ಐತೆ ಒಂದೊಂದು ಹೇಳ್ಬೋದು, ಬಟ್ ಬೇಡ ಪರವಾಗಿಲ್ಲ. ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಕ್ವಶನ್ ಕೇಳಿ, ನಾನು ಪಕ್ಕ ಅದ್ರದ್ದು ಒಂದು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಸೊ ಎಸ್, ಇಲ್ಲಿಗೆ ಈ ವ್ಲಾಗ್ ಮುಗೀತು. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ಕೇಳಿದ್ರಿ, ಇಟ್ಸ್ ಡನ್ ಫಾರ್ ದ ಡೇ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಏನಿಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಇವನು. ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ಯಾವುದೇ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರಿ. ಬಿಕಾಸ್ ಇನ್ನೂ ಜಾಸ್ತಿ ವೀಡಿಯೋಸ್ ಆ್ಯಂಡ್ ಇನ್ನೂ ಜಾಸ್ತಿ ಒಳ್ಳೆ ಕಂಟೆಂಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್.